ಮಧ್ಯದಲ್ಲಿ ಆಕ್ಚುಲಿ ಒಂದು ದಿನ ನಾವು ಬಂದಿದ್ವಿ, ನಾನು ನಮ್ಮ ಮನೆಯವರು ಸುಮ್ಮನೆ ಹೀಗೆ ಫುಟ್ಬಾಲ್ ಫೈನಲ್ಸ್ ಮಕ್ಳ ಜೊತೆ ನೋಡೋಣ ಅನ್ಕೊಂಡು ಅಂತ ಬಂದ್ವಿ. ಆಕ್ಚುಲಿ ಅವತ್ತು ಈ ಜಾಗನ ನೋಡಿದ್ರೆ ಈ ಎಲ್ಲರೂ ಕೆಂಪು ಕಾಣಿಸ್ತಾನೆ ಇರಲಿಲ್ಲ. ಸೊ ಮಕ್ಕಳು ಹೆಂಗಿದ್ರು ಅಂದ್ರೆ ಫೋಟೋಸ್ ಇದೆ, ರಾಕಲ್ಲಿ ಹಾಕ್ತೀನಿ ನಾನು. ನಿಜವಾಗ್ಲೂ ಅವರು ಎಷ್ಟು ಇನ್ವಾಲ್ವ್ ಆಗಿದ್ರೆ, ಯಾರು ಬಂದ್ರು ಯಾರು ಬಿಟ್ರು ಊಟಕ್ಕೆ ಪಾಪ ಅಲ್ಲಿ ಕರೀತಾ ಇದ್ದಾರೆ. ಅವ್ರು ಯಾರಿಗೂ ಇದು ಕೂಡ ಇರಲಿಲ್ಲ. ಅಂಡ್ ನೋಡೋದಕ್ಕೇನೋ ಒಂಥರ ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೇಕು. ಬೇಸಿಕಲಿ ಯಾವುದೋ ಒಂದು ಹಬ್ಬಕ್ಕೆ ಇವರೆಲ್ಲರೂ ಪ್ರಿಪೇರ್ ಆಗ್ತಿದ್ದಾರೆ ಅಂತ. ಆ ಬೊಂಬೆಗಳನ್ನ ಮಾಡೋದು, ಆ ಸ್ಟಿಚ್ ಮಾಡೋದಾಗಿ, ಅಥವಾ ಚಿಕ್ಕ ಮಕ್ಕಳ ಇದನ್ನ ಇಟ್ಕೊಂಡು ಕಡ್ಡಿದ ಇದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಿದ್ದು ಅಥವಾ ಅದನ್ನ ಮಾಡ್ತಾ ಇದ್ದಿದ್ದು, ಇದು ಈ ತರ ಇರಬೇಕು. ಆಮೇಲೆ ಅಲ್ಲಲ್ಲಿ ಕೂತ್ಕೊಂಡು ಕಲರ್ ಮಾಡ್ತಾ ಇದ್ದಿದ್ದು, ಇದನ್ನ ನೋಡಿದಾಗ ನಿಜವಾಗ್ಲೂ ಎಷ್ಟೊಂದು ಮಿಸ್ ಮಾಡ್ಕೊಳ್ತಾರೆ. ನಿಮ್ಗೆ ಇಲ್ಲಿರೋ ಪೇರೆಂಟ್ಸ್ ನೋಡಿ ನಿಜ ಹೋಗಿದ್ದೀನಿ ತುಂಬಾ ಜಾಸ್ತಿ. ಅಂಡ್ ಮಕ್ಕಳು ಎಸ್ಪೆಷಲಿ ಎಷ್ಟು ಎಂಜಾಯ್ ಮಾಡ್ತಾರೆ. ಮಕ್ಕಳು ಪರ್ಫೆಕ್ಟ್ ಆಡ್ಸೋದು, ಅದು ಪರ್ಫೆಕ್ಟ್ ಮಾಡೋದು, ಅದನ್ನೆಲ್ಲ ಕಲಿಯೋದ್ರ ಜೊತೆಗೆ ಬೇಕಾದಷ್ಟು ಅಂದ್ರೆ ಜೊತೆಗಿರೋದು, 5 ದಿನ ಮನೆ ಬಿಟ್ಟು ಜೊತೆಗಿರೋದನ್ನ ಕಲ್ತಿದ್ದಾರೆ ಎಲ್ಲರೂ. ಒಬ್ಬೊಬ್ರಿಗೆ ಇದನ್ನ ಮಾಡ್ಕೊಂಡು ಅನ್ನೋದು, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಹಿಡನ್ ಇದು ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು. ಅಂಡ್ ಇಷ್ಟು ಇದರಲ್ಲಿ ಕಮ್ಮಿ ಸಮಯದಲ್ಲಿ ಅಂದ್ರೆ 5 ದಿನ ಈ ತರ ಒಂದು ಇದನ್ನ ಮಾಡಿ ಪ್ರದರ್ಶನ ಮಾಡಬಹುದು ಅನ್ನೋದು, ಅದು ಚಿಕ್ಕ ಮಕ್ಕಳಿಗೆ ಹೇಳ್ಕೊಟ್ಟು ರಿಯಲಿ ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿತ್ತು. ಅಂಡ್